ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಹೆಸರು ಮಜ್ಜಿಗೆ ಹುಳಿ ಅಂತ. ಇದು ನಾನು ಮಾಡಿರೋದು ಕುಂಬಳಕಾಯಿಂದ, ಬೂದು ಕುಂಬಳಕಾಯಿ ಅಂತಾರಲ್ಲ ಅದರಿಂದ ಮಾಡೀನಿ. ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಒಳಗೆ ನೋಡೋಣ ಅಂತ. ಇದ್ರೊಳಗೆ ನಾನು ಮೊಸರು ಯೂಸ್ ಮಾಡಿರೋದ್ರಿಂದ ಇದು ಬೇಸಿಗೆ ಕಾಲಕ್ಕೆ ಹೊಟ್ಟೆಗೂ ತಂಪಿರ್ತೈತಿ ಮತ್ತು ಬೂದು ಕುಂಬಳಕಾಯಿ ಇರ್ತೈತಲ್ಲ ಅದು ತಂಪಿರೋದ್ರಿಂದ ಈ ರೆಸಿಪಿ ನೀವು ಟ್ರೈ ಮಾಡ್ಬೋದು. ಫಸ್ಟಿಗೆ ನಾನು ಏನು ಮಾಡೀನಿ, ಒಂದು ಬೂದು ಕುಂಬಳಕಾಯಿನ ಅದ್ರ ಮೇಲಿನ ಸಿಪ್ಪಿ ತೆಗೆದು ಸಣ್ಣ ಸಣ್ಣಗೆ ಬಟಾಟೆ ಹೆಂಗೆ ನಾವು ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೊಂಡೀನಿ. ಫಸ್ಟಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಗ್ಯಾಸ್ ಚಾಲೂ ಮಾಡೀನಿ. ನಾನು ಮಾಡಿ ಒಂದು ಸಣ್ಣ ಪ್ಯಾನ್ ಇಟ್ಟೇನಿ. ಹಾಕಿ 1 ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕಿ ಇದನ್ನು ಮಸಾಲೆ ಏನು ತೋರಿಸ್ತೈತೆ ಅಲ್ಲಿ ಭಾಳ ಸಿಂಪಲ್ ಇರ್ತೈತೆ. ನಿಮ್ಗೆ ಕಾಳು ಮೆಣಸು, ಜೀರಿಗೆ, ಶುಂಠಿ, ಆಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಬೀಜ ಮತ್ತು ಒಂಚೂರು ಕಾಳು ಮೆಣಸು ಇದನ್ನು ಚಲೋ ತಂಗೆ ಫ್ರೈ ಮಾಡಿರಿ. ಮತ್ತು ಸ್ವಲ್ಪ ಕಾಯಿ ಮತ್ತು ಕರಿಬೇವನ್ನ ಚಲೋ ತಂಗೆ ಹಾಕಿ ಫ್ರೈ ಮಾಡ್ಕೊರಿ. ಆಮೇಲೆ ಗ್ಯಾಸ್ ಬಂದ್ ಮಾಡ್ಕೊರಿ. ಗ್ಯಾಸ್ ಬಂದ್ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕೋರಿ. ಮೊಸರು ಹಾಕಿ ಚಲೋ ತಂಗೆ ಫ್ರೈ ಮಾಡ್ಕೊರಿ. ಮತ್ತು ಒಂದು 2 ಚಮಚ ಅಷ್ಟು ನಾನಿಲ್ಲಿ ತೊಗರಿ ಬೇಳೆ ಮತ್ತು 1 ಚಮಚ ಅಷ್ಟು ಕಡಲೆ ಬೇಳೆನ ಒಂದು 15ರಿಂದ 20 ನಿಮಿಷ ನೆನೆಸಿಟ್ಕೊಂಡೇನಿ. ಅದನ್ನು ಹಾಕೀನಿ. ಇಷ್ಟ ಸಿಂಪಲ್ ಇರ್ತೈತೆ, ಜಾಸ್ತಿ ಏನೂ ಕೆಲಸನೇ ಇರೋದಿಲ್ಲ. ಇದನ್ನೇನು ಮಾಡ್ಬೇಕು, ಪೂರ್ತಿ ತಣ್ಣಗಾದ್ಮೇಲೆ ಚಲೋ ತಂಗೆ ಮಿಕ್ಸಿ ಮಾಡ್ಬೇಕು. ನಾವು ಮಾಡೋಕ್ಕಿಂತ ಮುಂಚೆ ಇದಕ್ಕೆ ನಾವು ಒಂಚೂರು ಹಳದಿ ಹಾಕ್ಕೊಂಡೀನಿ, ಆಮೇಲೆ ಒಂಚೂರು ಬೆಲ್ಲದ ಪೌಡ್ರ್ ಸ್ವೀಟಿಗೆ ಅಂತೇಳಿ. ಇದನ್ನು ಚಲೋ ತಂಗೆ ಈ ರೀತಿ ಸಣ್ಣಗೆ ರುಬ್ಬಿಕೊಂಡು ಚಲೋ ತಂಗೆ ಮಿಕ್ಸಿ ಮಾಡಿರಿ. ಮತ್ತು ಒಂದು ಬಾಂಡಿಗೆ ನಾನು ಏನು ಮಾಡೀನಿ, ಒಂಚೂರು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ಫಸ್ಟಿಗೆ ಒಗ್ಗರಣೆ ಹಾಕೋತೇನೆ ನಾನು. ಇದಕ್ಕೆ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು, ಜೀರಿಗೆ ಹಾಕತ್ತಿಲ್ಲ. ಎದಕ್ಕಂದ್ರೆ ಆಲ್ರೆಡಿ ನಾನು ಮಸಾಲೆ ಒಳಗೆ ಹಾಕೀನಿ ಅದಕ್ಕೆ. ಮತ್ತು ನಾನು ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಬೂದು ಕುಂಬಳಕಾಯಿನ ಅದನ್ನು ಹಾಕತ್ತೀನಿ. ಅದನ್ನು ಹಾಕ್ಬೋದು, ನೀವು ಬೆಂಡೆಕಾಯಿನೂ ಹಾಕ್ಬಹುದು, ಇಲ್ಲಾಂದ್ರೆ ಸೋರೆಕಾಯಿ ಹಾಕ್ಬಹುದು. ಯಾವ ಕಾಯಿ ಪಲ್ಯ ಹಾಕಿದ್ರೂ ಭಾಳ ರುಚಿ ಆಗ್ತೈತಿ. ಬೇಸಿಗೆ ಕಾಲಕ್ಕೆ ಇದು ತಂಪು ಅಂತೇಳಿ ನಾನು ಇದನ್ನ ಹಾಕತ್ತೀನಿ. ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕಷ್ಟು ಹಾಕ್ರಿ ನೀವು. ಹಾಕಿ ಇದನ್ನ ಒಂದು 5ರಿಂದ 8 ನಿಮಿಷ ಕುದ್ದಿದ್ರೆ ಸಾಕು. ಇದು ಜಾಸ್ತಿ ಮೆತ್ತಗೆ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ನಿಮ್ಮ ಕಡೆ ಫೋರ್ಕ್ ಇತ್ತಂದ್ರೆ ಅದರಲ್ಲೇ ಒಂಚೂರು ಸ್ವಲ್ಪ ಚುಚ್ಚಿ ನೋಡಿದ್ರೆ ಗೊತ್ತಾಗ್ತೈತಿ. ನೀವು ಬಟಾಟೆ ಹೆಂಗೆ ಕುದಿಸ್ತಿರಲ್ಲ ಸೇಮ್ ಹಂಗೆ ಇದ್ರೊಳಗೆ ಕುದಿಸಿ ನೀವು ಮಾಡ್ಬೋದು. ಆಮೇಲೆ ನಾನೇನು ರುಬ್ಬಿಟ್ಟಿದ್ದೆಲ್ಲ ಮಸಾಲ ಅದನ್ನೇ ಇದಕ್ಕೆ ಹಾಕತ್ತೀನಿ. ಹಾಕಿ ಪೂರ್ತಿ ಸಣ್ಣ ಫ್ಲೇಮ್ ಒಳಗೆ ಒಂದು 8ರಿಂದ 10 ನಿಮಿಷ ಚಲೋ ತಂಗ ಇದನ್ನು ಕುದಿಸ್ರಿ. ಕುದಿಸಿದ ಇಷ್ಟ ಇದಕ್ಕೆ ಮೇಲೆ ಕೊತ್ತಂಬರಿ ಹಾಕಿದರೆ ರೆಸಿಪಿ ಆಗ್ತೈತಿ. ಟ್ರೈ ಮಾಡಿರಿ ನೀವು ಇದನ್ನು. ಅನ್ನದ ಜೊತೆ ಭಾಳ ರುಚಿ ಆಗ್ತೈತಿ ಇದು. ಮತ್ತು ಇದು ಬಾಡಿಗೂ ಭಾಳ ತಂಪಿರ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿನ. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋಳಗೆ ನಾನೇನು ಪೂರ್ತಿ ಮಾಡಿದೆಯಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕಂಪ್ಲೀಟ್ಲಿ ನಾನು ರೆಸಿಪಿ ಹಾಕಿರ್ತೀನಿ. ಅದರೊಳಗೆ ನೀವು ಅದನ್ನು ನೋಡಿಕೊಂಡು ರೆಸಿಪಿ ಮಾಡ್ಕೋಬೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.